ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆಗೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಹಾಕಿ ದಾರ ತಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ನೆಕ್ಸ್ಟು 4 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಇಲ್ಲಿ ಕುಚ್ಚು ಬರುತ್ತೆ. ಸೊ ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಈ ರೀತಿ ನಿಮಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡ್ ನೀವು ಆ್ಯಡ್ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಿದ್ದೀನಿ. ಫಸ್ಟು 2 ಲಾಕ್ಸ್ 4 ಚೈನ್ ಅದನ್ನ ಸೀರೆಗೆ ಲಾಕ್, ಬೀಡ್ ಹಾಕಿ ಬೀಡ್ ಲಾಕ್, ಆಮೇಲೆ ಸೀರೆಗೆ ಲಾಕ್. ಈ ರೀತಿ ಮಾಡಿದ ಮೇಲೆ ನೆಕ್ಸ್ಟು 4 ಚೈನ್ಸ್ ಹಾಕ್ಕೊತಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 6 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಆರ್ಚಿಗೆ ಅಂತ ಹಾಕ್ತಿದ್ದೀವಿ ನಾವು ಚೈನ್ಸು. 2 ಸ್ಟೆಪ್ಪಲ್ಲಿ ಬರುತ್ತೆ ಇದು ಡಿಸೈನು. ಸೊ 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದಕ್ಕಿಂತ ಸ್ವಲ್ಪ ಒಳಗೆ ಯು ಶೇಪ್ ಬರೋ ಹಾಗೆ ಈ 6 ಚೈನ್ಸ್ನ ಲಾಕ್ ಮಾಡಬೇಕು. ಈ ರೀತಿ ಯು ಶೇಪ್ ಬರಬೇಕದು ಚೈನು. ಆ ರೀತಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಮತ್ತೆ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಸೀರೆಗೆ 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಈಗಿದು 4 6 4 ಏನಿದೆಯಲ್ಲ ಇಲ್ಲಿ ಆರ್ಚ್ ಬರುತ್ತೆ. ಇಷ್ಟಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟ್ ಯಾವುದು ಆ್ಯಡ್ ಮಾಡಿದ್ನಲ್ಲ ಬೀಡು ಅದೇ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನು ಕೂಡ ಸೀರೆಗೆ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಅಕ್ಕಪಕ್ಕ ಏನು ಬರುತ್ತೆ ಅಂದರೆ ಈ ಬೀಡ್ ಬರುತ್ತೆ. ನಾ ಫಸ್ಟಲ್ಲಿ ಒಂದೇ ಹಾಕಿದ್ದೀನಿ, ಇಲ್ಲಿ 2 ಬರ್ತವೆ. ಸೊ ಬೀಡ್ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 4 ಚೈನ್ಸ್ ಹಾಕಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ಇಲ್ಲಿ ಕುಚ್ಚು ಬರುತ್ತೆ. ಈಗ ಕುಚ್ಚಿಗೆ ಆಜು ಬಾಜು ಈ ರೀತಿ ಬೀಡ್ಸ್ ಬರ್ತವೆ. ನಿಮಗೆ ಬೀಡ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಕುಚ್ಚಿಗೆ ಅಂತ ಹಾಗೆ ಮಾಡ್ಬೋದು. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಈಗ ನೆಕ್ಸ್ಟ್ ಮತ್ತೆ ಆರ್ಚ್ ಅಂದರೆ 4 6 4 ಈ ಇದರಲ್ಲಿ ಹಾಕಬೇಕು ಕೌಂಟಲ್ಲಿ. ಸೊ ನೆಕ್ಸ್ಟು 4 ಚೈನ್ ಹಾಕೋಣ. 4 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಈ 4 ಚೈನ್ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು 6 ಚೈನ್ಸ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ 4 ಚೈನ್ 4 6 4 ಇದು ಒಂದು ಆರ್ಚಿಗೆ ಬೇಕಾಗೋ ಚೈನ್ಸು. ಸೊ 4 ಚೈನ್ಸ್ ಹಾಕಿ ಮತ್ತು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೊ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಯಿತು. ಈಗ ನಮಗೆ ನೆಕ್ಸ್ಟು ಕುಚ್ಚಬೇಕು. ಸೊ ಕುಚ್ಚಬೇಕಂದ್ರೆ ಕುಚ್ಚದ ಅಕ್ಕಪಕ್ಕ ಬೀಡಬೇಕು. ಸೊ ಅದಕ್ಕೆ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಕರೆಕ್ಟಾಗಿ ಕೌಂಟಲ್ಲಿ ಹಾಕಿ. ನೀವು ಒಂದು ಕೌಂಟ್ ಮಿಸ್ ಆದರೆ ಡಿಸೈನೇ ಕೆಟ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕೋವಾಗ ಗೊತ್ತಾಗುತ್ತೆ ನಿಮಗೆ ಕೌಂಟ್ ಏನಾದರೂ ಮಿಸ್ ಆಗಿದ್ದರೆ. ಒಂದು ಕೌಂಟ್ ಮಿಸ್ ಆದರೂ ಕೂಡ ಡಿಸೈನು ಮತ್ತೆ ಫಸ್ಟಿಂದ ಎಲ್ಲ ಡಿಸೈನ್ ತೆಗೆದು ಹಾಕಬೇಕಾಗತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಕೌಂಟಲ್ಲಿ ಹಾಕಿ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಈಗ ಒಂದು ಡಿಸೈನ್ ಹಾಕಿದ್ಮೇಲೆ ಮತ್ತೆ ಫಸ್ಟಿಂದ ವಿಡಿಯೋ ನೋಡಿ ಮತ್ತು ಅದೇ ಕೌಂಟಲ್ಲೇ ಹಾಕೋದಾಗುತ್ತೆ. ಸೊ ಹಾಗೆ ಈಗ ಇಲ್ಲಿ ಬೀಡ್ ಲಾಕ್ ಮಾಡಿ ಬೀಡನ್ನ ಸೀರೆಗೆ ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೊಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನ ಕಂಟಿನ್ಯೂ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗೋದು. ಇಷ್ಟೇ ಫಸ್ಟ್ ಸ್ಟೆಪ್ಪಲ್ಲಿ ಬರೋದು. ಸೊ ಇಲ್ಲಿ ಒಂದು ಆರ್ಚ್ಗೆ 4 6 4 ಬೇಕು. ಅದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಅದ್ರ ಪಕ್ಕಕ್ಕೆ ಒಂದು ಕುಚ್ಚು ಮತ್ತು ಬೀಡು. ಅದಾದಮೇಲೆ ಮತ್ತೆ 4 6 4 ಬೀಡ್ ಕುಚ್ಚು ಬೀಡ್
ಸೊ ಫಸ್ಟಲ್ಲಿ ನಾನು ಒಂದೇ ಬೀಡ್ ಆ್ಯಡ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಕೂಡ ಒಂದು ಆ್ಯಡ್ ಮಾಡ್ತಿದ್ದೀನಿ. ನೀವು ಅಲ್ಲೂ ಬೇಕಂದರೆ 2 ಬೀಡ್ಸ್ ಆ್ಯಡ್ ಮಾಡ್ಬೋದು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ಫಸ್ಟ್ ಏನು ಲಾಕ್ ಇರುತ್ತಲ್ಲ ಅಲ್ಲಿಗೆ ಈ 6 ದಾರನ ಗಂಟು ಹಾಕ್ಕೊಂಡು ಬ್ಯಾಕ್ ಸೈಡ್ ಇಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ ಹಾಕಬೇಕು. ಅಲ್ಲಿ 4 ಚೈನ್ಸ್ ಇದಾವಲ್ಲ, ಸೊ 4 ಚೈನ್ ನೀವು 5 ಅಥವಾ 6 ಹಾಕ್ಕೊಂಡಿದ್ರೆ ಕುಚ್ಚು ಕಟ್ಟೋಕ್ಕೆ ನೀವು ಎಷ್ಟು ಹಾಕಿರ್ತೀರ ಅಷ್ಟನ್ನ ಚೈನ್ ಹಾಕಿ ಅದನ್ನೇನು ಲಾಕ್ ಮಾಡಿರ್ತಾರಲ್ಲ ಆ ಲಾಕಿಗೆ ಇದನ್ನು ಕೂಡ ಲಾಕ್ ಮಾಡಬೇಕು. ಒಬ್ಬೊಬ್ಬರು 5 ಚೈನ್ಸ್ ಅದ ಹಾಕ್ತಾರೆ ಕುಚ್ಚು ಕಟ್ಟೋಕ್ಕೆ. ಸೊ ನಿಮ್ಮ ಇಷ್ಟ, ಅದು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಅದಾದಮೇಲೆ ಬೀಡ್ಗೆ 4 ಚೈನ್ ಹಾಕ್ತಿದ್ದೀನಿ. 4 ಚೈನ್ ಹಾಕಿ ಬೀಡೇನು ಈ ಸೈಡ್ ಲಾಕ್ ಇರ್ತದಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊತಿದ್ದೀನಿ. ನೀವು ಬೀಡ್ ಇನ್ನೂ ಸ್ವಲ್ಪ ದೊಡ್ಡದು ಆ್ಯಡ್ ಮಾಡಿದರೆ ನೀವು ಇನ್ನೂ 5 ಅಥವಾ 6 ಚೈನ್ ಹಾಕಬೇಕಾಗತ್ತೆ. ಚಿಕ್ಕದು ಮಾಡಿದರೆ 3-4 ಚೈನ್ ಹಾಕಬೇಕು. ಸೊ ಬೀಡ್ ಲಾಕಿಗೆ ಲಾಕ್ ಮಾಡಿದ್ಮೇಲೆ ಆ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ. ಕಂಟಿನ್ಯೂ ಇಲ್ಲಿ ಆರ್ಚ್ ಪೂರ್ತಿ ಡಬಲ್ ಕ್ರೋಶೆ ಮಾಡಬೇಕು. ನಾನಿಲ್ಲಿ ಟೋಟಲ್ 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೀವು ಸಮ ಸಂಖ್ಯೆಯಲ್ಲೇ ಡಬಲ್ ಕ್ರೋಶೆ ಮಾಡಿ 12, 14 ಈ ರೀತಿ. 13 ಹೀಗೆ ಮಾಡಬೇಡಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಬೀಡ್ ಆ್ಯಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ 12 ಮಾಡಿ. 12 ಇನಫ್, ಇಷ್ಟು ಸಾಕಾಗುತ್ತೆ. ಯಾಕಂದರೆ 12 ಡಬಲ್ ಕ್ರೋಶೆ ಮಾಡಿದರೆ ನಿಮಗೆ 6 ಬೀಡ್ಸ್ ಬರುತ್ತೆ. ಸೊ 12 ಡಬಲ್ ಕ್ರೋಶೆ ಹಾಕಿದ ಮೇಲೆ ಈ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ. 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ ದಾರನ ಸ್ವಲ್ಪ ಮೇಲೆ ಎತ್ತಬೇಕು. ಇಲ್ಲಿ ಮತ್ತು ಬೀಡ್ಸ್ ಆ್ಯಡ್ ಮಾಡಬೇಕು. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ದು ಗೋಲ್ಡನ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ರೌಂಡನ್ನು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಫಸ್ಟ್ ಏನು ಹೋಲ್ ಗ್ಯಾಪ್ ಇರುತ್ತಲ್ಲ ಇಲ್ಲಿ ಡಬಲ್ ಕ್ರೋಶದ್ದು ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಸರ್ತಿ ಲಾಕ್ ಮಾಡಿದ ಮೇಲೆ ಸ್ವಲ್ಪ ಮತ್ತೆ ದಾರ ಮೇಲೆ ಎತ್ತಿ ಇನ್ನೊಂದು ಬೀಡ್ ಆ್ಯಡ್ ಮಾಡೋಣ. ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಅದ್ರ ಈಗೇನು ಸೆಕೆಂಡ್ 2 ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದ ಹೋಲ್ ಗ್ಯಾಪ್ಗೆ ಇದನ್ನು ಲಾಕ್ ಮಾಡೋಣ. ಲಾಕ್ ಮಾಡಿ ಅದ್ರ ನೆಕ್ಸ್ಟ್ ಮತ್ತೆ ಸುಮ್ಮನೆ ಪ್ಲೇನಾಗಿ ಒಂದು ಸರ್ತಿ ಲಾಕ್ ಮಾಡೋಣ. ಒಂದು ಬೀಡ್ ಆ್ಯಡ್ ಮಾಡಿದ ಮೇಲೆ 2 ಟೈಮ್ಸ್ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡದೆ ಡೈರೆಕ್ಟಾಗಿ ಈ ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಬೀಡ್ ಆ್ಯಡ್ ಮಾಡ್ತಿದ್ದೀನಿ, ಅದನ್ನ ಡೈರೆಕ್ಟಾಗಿ ಡಬಲ್ ಕ್ರೋಶದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಅದ್ರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್. ಸೊ ಟೋಟಲ್ ಇಲ್ಲಿ 1 ಬೀಡ್ ಆ್ಯಡ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಬೇಕು. ಆ ರೀತಿ ಕೌಂಟ್ ಇಟ್ಕೊಳ್ಳಿ. ಸೊ ಇಲ್ಲಿ 6 ಬೀಡ್ಸ್ ಆ್ಯಡ್ ಮಾಡಬೇಕು. 6 ಬೀಡ್ಸ್ ಬರುತ್ತೆ. ಈಗ 12 ಡಬಲ್ ಕ್ರೋಶೆ ಮಾಡಿದ್ದಕ್ಕೆ 6 ಬೀಡ್ಸ್ ಬರುತ್ತೆ. ಸೊ 6 ಬೀಡ್ಸ್ ಆ್ಯಡ್ ಮಾಡಬೇಕು. 1 ಬೀಡ್ ಆ್ಯಡ್ ಮಾಡಿದ್ಮೇಲೆ 2 ಟೈಮ್ಸ್ ಲಾಕ್ ಮಾಡಿ 6 ಬೀಡ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಸೀರೆನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈಗ 3 ಚೈನ್ಸ್ ಹಾಕ್ಕೋಬೇಕು. 1 2 3 ಚೈನ್ಸ್ ಹಾಕ್ಕೊಂಡು ಈ 2 ಬೀಡ್ ಮಧ್ಯೆ ಈ ರೀತಿ 2 ಲಾಕ್ಸಲ್ಲಿ ಒಂದು ಗ್ಯಾಪ್ ಕಾಣಿಸುತ್ತೆ ನೋಡಿ. ಆ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು ಈ ರೀತಿ ಅದು ರೌಂಡ್ ಬೀಡ್ ಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಸೊ ಮತ್ತೆ 3 ಚೈನ್ಸ್ ಹಾಕೋಣ. 3 ಚೈನ್ಸ್ ಹಾಕಿ ಈ 2 ಬೀಡ್ ಮತ್ತು ಆ ಗ್ಯಾಪ್ ಏನಿರುತ್ತಲ್ಲ ಲಾಕಿಂದು ಅಲ್ಲಿ ಲಾಕ್ ಮಾಡೋಣ. ಇದೊಂದು ಸ್ವಲ್ಪ ಡಿಸೈನ್ ಬ್ಲರ್ ಬಂದಿದೆ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ವಿಡಿಯೋ ಮಾಡುವಾಗ. ಸೊ ನೆಕ್ಸ್ಟ್ ತೋರಿಸ್ತೀನಿ ರೀ. ನೆಕ್ಸ್ಟ್ ಇನ್ನೂ 2 ಅಥವಾ 3 ಹಾಕಿದ ಮೇಲೆ ಮತ್ತೆ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇಲ್ಲಿ 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡು 2 ಬೀಡ್ ಇರುತ್ತಲ್ಲ ಆ 2 ಬೀಡ್ಗಳ ಮಧ್ಯೆ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ. 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ನಾವು ಬ್ಯಾಕ್ ಸೈಡಿಂದ. ಸೊ ಆ ಗ್ಯಾಪಲ್ಲಿ ಈ ರೀತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಈ 3 ಚೈನ್ಸ್ನ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ 6 ಬೀಡ್ಸ್ಗೆ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಔಟ್ಲೈನ್ ಡಿಸೈನ್ ಬಂದಂಗೆ ಬರುತ್ತೆ. ಇದು ಆ ಬೀಡ್ಸ್ಗೆ ಔಟ್ಲೈನ್ ಬಂದಂಗೆ ಬರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದೆ ಡಿಸೈನು. ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಲುಕ್ ಕಾಣಿಸ್ತಿದೆ.
ಸೊ ಇಲ್ಲಿ 6th ಒಂದು ಬೀಡ್ಗೆ ನಾನು ಡಿಸೈನ್ ಆ್ಯಡ್ ಮಾಡ್ತಿದ್ದೀನಿ. ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇಷ್ಟಾದಮೇಲೆ ಈ 4 ಚೈನ್ ಒಳಗಡೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಈ ಬೀಡ್ಗೆ 4 ಚೈನ್ಸ್ ಹಾಕ್ಕೊಂಡಿದ್ನಲ್ಲ ಆಗಲೇ, ಸೊ ಇಲ್ಲೂ ಕೂಡ 4 ಚೈನ್ಸ್ ಹಾಕ್ಕೊಂಡು ಬೀಡ್ ಈ ಸೈಡ್ ಏನು ಲಾಕ್ ಮಾಡಿರ್ತೀವಲ್ಲ ಬೀಡನ್ನ ಅಲ್ಲಿಗೆ ಇದು 4 ಚೈನ್ ಕೂಡ ಲಾಕ್ ಮಾಡಿ. ಇದೇ ರೀತಿ ಮೇಲೆ ಬಂದರೆ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಕಳಿಸಿ ಅದನ್ನ 4 ಚೈನ್ನ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮತ್ತೆ 4 ಚೈನ್ಗೆ 4 ಚೈನ್, ಯಾಕಂದರೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ಲಾಕಿಗೆ ಲಾಕ್ ಮತ್ತು ಈ ಬೀಡಿಗೆ 4 ಚೈನ್. ನಾಗಲೇ ಹೇಳಿದ್ನಲ್ಲ ಬೀಡ್ ದೊಡ್ಡದು ಸಣ್ಣದು ಇದ್ದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೀವು ಕೌಂಟ್ನ. ಸೊ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಚೈನ್ಸ್ ಹಾಕ್ಕೊಳ್ಳಿ, ಚಿಕ್ಕದಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಒಂದು ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಆ ಬೀಡ್ಗೆ ಎಷ್ಟು ಹಿಡಿಸುತ್ತೆ ಅಂತ. ಸೊ ಫಸ್ಟ್ ಒಂದು ಹಾಕುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಅದು ಮುಂದೆ ಬಂದರೆ ಸ್ವಲ್ಪ ಬ್ಯಾಕ್ ಸೈಡಿಗೆ ಕಳಿಸಿ ಅದನ್ನ. ಅದಾದಮೇಲೆ ಈ 4 ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ 12 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಎಷ್ಟು ಮಾಡಿರ್ತೀವಲ್ಲ ಫಸ್ಟ್ ಆರ್ಚಲ್ಲಿ, ಸೊ ಅಷ್ಟೇ ಇಲ್ಲೂ ಮಾಡಬೇಕು. ಹೆಚ್ಚು ಕಮ್ಮಿ ಮಾಡಬೇಡಿ, ಕೌಂಟ್ ಕರೆಕ್ಟಾಗಿ ನೆನಪಿಟ್ಕೊಂಡಿರಿ. ಸೊ 12 ಡಬಲ್ ಕ್ರೋಶೆ ಮಾಡಿದ್ನಲ್ಲ, ಸೊ ನಾನು ಇಲ್ಲಿ 12 ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. 12 ಡಬಲ್ ಕ್ರೋಶೆ ಆದಮೇಲೆ ಈ 4 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು ಈ ಡಬಲ್ ಕ್ರೋಶೆನ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ ದಾರನ ಸ್ವಲ್ಪ ಮೇಲೆ ಎತ್ತಿ ಮತ್ತು ಈಗ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹೋಗೋಣ. ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ ಆ್ಯಡ್ ಮಾಡಿದ್ನಲ್ಲ, ಸೊ ಅವು ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಅದನ್ನ ಹೋಲ್ ಗ್ಯಾಪ್ ಇರುತ್ತಲ್ಲ ಆ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಫಸ್ಟ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ ಆಮೇಲೆ ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಇನ್ನೊಂದು ಸರ್ತಿ ಟೋಟಲ್ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಇನ್ನೊಂದು ಬೀಡ್ ಆ್ಯಡ್ ಮಾಡಿ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ ಇನ್ನೊಂದು ಸರ್ತಿ ಅದ್ರ ಪಕ್ಕದ ಹೋಲ್ ಗ್ಯಾಪಿಗೆ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಯಾವುದೂ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಬೇಡಿ. ಇಲ್ಲಿ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡು ಹೋಗಿ ಒಂದು ಬೀಡ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡು ಹೋಗಿ, ಅಂದರೆ 2 ಹೋಲ್ಸ್ಗೆ 2 ಸರ್ತಿ ಲಾಕ್ ಮಾಡಿ ಕಂಟಿನ್ಯೂ ಡಿಸೈನ್ ಹಾಕಬೇಕು. ಸೊ ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹೀಗೆ ಮಾಡಬೇಕು. ಬೀಡ್ ಆ್ಯಡ್ ಮಾಡಬೇಕು, ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್, ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್. ಇಷ್ಟಾದಮೇಲೆ ನೆಕ್ಸ್ಟ್ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಡಿಸೈನು 6 ಬೀಡ್ ಆ್ಯಡ್ ಮಾಡಿದ್ಮೇಲೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ 3 ಚೈನ್ಸ್ ಹಾಕಿ ಇಲ್ಲಿ ಕ್ಯಾಪ್ ಕಾಣಿಸುತ್ತಲ್ಲ 2 ಬೀಡ್ ಮಧ್ಯೆ ಲಾಕ್ಸ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ ಮತ್ತು 3 ಚೈನ್ಸ್ 2 ಬೀಡ್ ಮಧ್ಯೆ ಅಲ್ಲಿ ಲಾಕಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್. ಸೊ ಕಂಟಿನ್ಯೂ 6 ಬೀಡ್ಸ್ಗೂ ಸರ್ಕಲ್ಲು ಕಂಪ್ಲೀಟ್ ಮಾಡಬೇಕಿದ್ನ ಅದರ ಔಟ್ಲೈನ್ ಡಿಸೈನ್ ಥರ ಕಂಪ್ಲೀಟ್ ಮಾಡಿ ಹಾಕಬೇಕು. ಸೊ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಈ 4 ಚೈನ್ ಒಳಗಡೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಅದಾದಮೇಲೆ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮತ್ತೆ ಈ ಬೀಡ್ಗೆ 4 ಚೈನ್ಸ್ ಹಾಕಿ ಲಾಕ್ ಮಾಡಬೇಕು. ಆಮೇಲೆ ಕುಚ್ಚಿಗೆ 4 ಚೈನ್ಗೆ 4 ಚೈನ್, ಬೀಡ್ಗೆ ಮತ್ತೆ 4 ಚೈನ್. ಸೊ ಪೂರ್ತಿ ಕಂಟಿನ್ಯೂ ಡಿಸೈನು ಹೀಗೆ ಹಾಕ್ಕೊಂಡು ಹೋಗಬೇಕು. ನೀವು ಕುಚ್ಚಿಗೆ ಬೇಕಂದ್ರೆ 5 ಚೈನ್ ಹಾಕಿದರೆ 5 ಚೈನ್, ಸೊ ಕೌಂಟ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಒಂಥರ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಗೋಲ್ಡನ್ ಕಲರು, ಗ್ರೀನ್ ಕಲರು ತುಂಬ ಮಸ್ತ್ ಕಾಣಿಸ್ತಿದೆ ಡಿಸೈನು. ಸೊ ಈಗ ಇದಕ್ಕೆ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟದೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.